ತಮಿಳುನಾಡು ರಾಜಕೀಯದಲ್ಲಿ ಇದೀಗ ಭಾರಿ ಸಂಚಲನ. ಬಿಜೆಪಿಯ ಸ್ಟಾರ್ ನಾಯಕ ಮಾಜಿ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರು ಪಕ್ಷವನ್ನು ತೊರೆದು ಹೊಸ ಆಂದೋಲನಕ್ಕೆ ಸಜ್ಜಾಗಿದ್ದಾರೆ ಎಂಬ ಸುದ್ದಿ ದಟ್ಟವಾಗಿದೆ. ವಿಧಾನಸಭಾ ಚುನಾವಣೆಯ ನಂತರ ತಮಿಳುನಾಡು ಬಿಜೆಪಿಯಲ್ಲಿ ಕಾಣಿಸಿಕೊಂಡಿದ್ದ ಭಿನ್ನಮತ ಮತ್ತು ಅಣ್ಣಾಮಲೈ ಅವರ ಮೌನ ಇದೀಗ ಈ ದೊಡ್ಡ ನಿರ್ಧಾರಕ್ಕೆ ನಾಂದಿ ಹಾಡಿದೆ ಎನ್ನಲಾಗುತ್ತಿದೆ. ಅಣ್ಣಾಮಲೈ ಅವರು ಈಗಾಗಲೇ ನಾವು ನಾಯಕರು ಎಂಬ ಲಾಭರಹಿತ ಸಂಘಟನೆಯ ಮೂಲಕ ಜನಸಾಮಾನ್ಯರ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೂಲಗಳ ಪ್ರಕಾರ ಸದ್ಯಕ್ಕೆ ಯಾವುದೇ ರಾಜಕೀಯ ಪಕ್ಷ ಸ್ಥಾಪಿಸುವ ಆತುರ ಅವರಿಗಿಲ್ಲ. ಬದಲಾಗಿ ಸಮಾನ ಮನಸ್ಕರನ್ನ ಒಗ್ಗೂಡಿಸಿ ಬಲಿಷ್ಠ ಸ್ವಯಂ ಸೇವಕರ ಪಡೆಯನ್ನ ಕಟ್ಟುವ ಮೂಲಕ ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಅಲೆ ಎಬ್ಬಿಸಲು ಅವರು ಪ್ಲಾನ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ತ್ರಿಭಾಷಾ ನೀತಿಯ ವಿರೋಧದಿಂದ ಹಿಡಿದು ಪಕ್ಷದೊಳಗಿನ ಕಡೆಗಣನೆಯವರೆಗೂ ಕೂಡ ಹಲವು ಸಂಗತಿಗಳು ಅಣ್ಣಾಮಲೈ ಅವರನ್ನ ಈ ನಿರ್ಧಾರಕ್ಕೆ ತಳ್ಳಿವೆ ಎನ್ನಲಾಗಿದೆ. ಪ್ರಧಾನಿ ಮೋದಿ ಅವರ ಬಗ್ಗೆ ಗೌರವವಿದ್ದರೂ ರಾಜ್ಯದಲ್ಲಿ ತಮ್ಮದೇ ಆದ ಪ್ರತ್ಯೇಕ ಅಸ್ತಿತ್ವ ಕಂಡುಕೊಳ್ಳಲು ಅವರು ಈ ದಾರಿ ತುಳಿದಿದ್ದಾರೆ. ಇತ್ತೀಚೆಗಷ್ಟೇ ಹೊಸ ಪಕ್ಷ ಸ್ಥಾಪಿಸಿ ಅಧಿಕಾರದ ಗದ್ದುಗೆ ಹಿಡಿದ ನಟ ವಿಜಯ್ ಅವರ ಹಾದಿಯನ್ನೇ ಅಣ್ಣಾಮಲೈ ಅನುಸರಿಸುತ್ತಾರಾ ಅಥವಾ ಈ ಹೊಸ ಆಂದೋಲನ ಬಿಜೆಪಿ ಪಾಲಿಗೆ ಮುಳುವಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಇನ್ನು ತಮಿಳುನಾಡು ರಾಜಕೀಯದಲ್ಲಿ ಅಣ್ಣಾಮಲೈ ಅವರ ಈ ನಡೆ ದೊಡ್ಡ ಬದಲಾವಣೆಗೆ ಮುನ್ನುಡಿ ಬರೆಯಲಿದೆ ಎಂಬ ಚರ್ಚೆಗಳು ಕೂಡ ಜೋರಾಗಿವೆ.